ಹಲೋ ಎವ್ರಿವನ್. 49ನೇ ಪ್ರಶ್ನೆಯನ್ನ ನೋಡೋಣ. ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸುವಂತಹ ಚಿತ್ರವನ್ನು ಬರೆಯಿರಿ. ಸೊ ಇಲ್ಲಿ ಒಂದು ಪಟ್ಟಕದ ಮೂಲಕ ಬೆಳಕಿನ ಕಿರಣವನ್ನ ಹೀಗೆ ಹಾಯಿಸಿದಾಗ ಅಲ್ಲಿ ಬೆಳಕಿನ ರೋಹಿತ ಉಂಟಾಗತ್ತೆ. ಅಂದ್ರೆ ಬಿಳಿ ಬೆಳಕು ಚದುರುವಿಕೆಯನ್ನ ಹೊಂದಿ ಬೆಳಕಿನ ರೋಹಿತ ಉಂಟಾಗತ್ತೆ. ಅದಕ್ಕೆ ಪಕ್ಕದಲ್ಲಿ ತಲೆ ಕೆಳಗಾಗಿ ಇನ್ನೊಂದು ಪಟ್ಟಕವನ್ನ ಇಟ್ಟಾಗ ಅದರ ಮೂಲಕ ಈ ಬೆಳಕಿನ ರೋಹಿತವನ್ನ ಹಾಯಿಸುವಂತೆ ಮಾಡಿದಾಗ ಆ ಬೆಳಕಿನ ರೋಹಿತ ಪುನರ್ ಸಂಯೋಜನೆಯನ್ನ ಹೊಂದಿ ಬಿಳಿ ಬೆಳಕು ಇದರಿಂದ ಹೊರಗಡೆ ಬರುತ್ತೆ. ಅಂದ್ರೆ ನಿರ್ಗಮಿತ ಕಿರಣ ಯಾವ್ದಾಗಿರುತ್ತೆ? ಬಿಳಿ ಬೆಳಕು ಆಗಿರುತ್ತೆ. ಪರದೆಯ ಮೇಲೆ ಬಿಳಿ ಬೆಳಕನ್ನ ನಾವು ಪಡ್ಕೋಬಹುದು. ಹಾಗಾಗಿ ಈ ಚಿತ್ರ ಅಂದ್ರೆ ಎರಡು ಪಟ್ಟಕಗಳನ್ನ ಒಂದನ್ನ ನೇರವಾಗಿ ಪಕ್ಕದಲ್ಲಿ ಇನ್ನೊಂದನ್ನ ತಲೆ ಕೆಳಗಾಗಿ ಜೋಡಿಸಿ ಅದರ ಮೂಲಕ ಈ ರೀತಿ ಬೆಳಕನ್ನ ಹಾಯಿಸಿ ನಾವು ಅಂದ್ರೆ ಬೆಳಕಿನ ಪುನರ್ ಸಂಯೋಜನೆಯನ್ನ ಪಡ್ಕೋಬಹುದು.